ಬಿ ಆಕ್ಟಿವ್, ರೆಸ್ಪಾಂಡ್ ಮಾಡ್ತೀರಿ ಬಿಕಾಸ್ ಐ ಥಿಂಕ್ ಯು ಗೈಸ್ ಹ್ಯಾವ್ ಫಿನಿಶ್ಡ್ ಸಿ ಇ ಟಿ ಜಸ್ಟ್ ನೌ. ಓಕೆ. ಕೆ ಎ ಕಂಡಕ್ಟ್ ಮಾಡೋ ಸಿ ಇ ಟಿ ಮುಗಿಸಿದಿರಾ ಅನ್ಕೊಂತೀನಿ. ಕ್ಯಾನ್ ಎನಿ ಒನ್ ರೆಸ್ಪಾಂಡ್? ಯು ಕ್ಯಾನ್ ಪುಟ್ ಅ ಮೆಸೇಜ್ ಆಸ್ ವೆಲ್. ಸಿ ಇ ಟಿ ಹೇಗಾಗಿದೆ? ಯಾರು ಬರ್ದಿಲ್ವಾ ಸಿ ಇ ಟಿ? ಓಕೆ. ಯಾ, ಸಿ, ನಾನು ಬಿ ಎಸ್ ಸಿ ಅಗ್ರಿ, ಅದಾದ್ಮೇಲೆ ಎಂ ಎಸ್ ಸಿ ಅಗ್ರಿ ಮಾಡಿದೆ. ಓಕೆ. ನನಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಕೋಟಾದಿಂದ ನಾನು ತಗೊಂಡಿದ್ದು. ನಮ್ಮ ತಂದೆ ಫಾರ್ಮರ್. ಐ ಬಿಲಾಂಗ್ಸ್ ಟು ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್. ಐ ಹ್ಯಾವ್ ಡನ್ ಮೈ ಬಿ ಎಸ್ ಸಿ ಅಗ್ರಿ ಬೈ ಅಗ್ರಿ ಕೋಟಾ, ಥ್ರೂ ಅಗ್ರಿ ಕೋಟಾ. ಓಕೆ. ನಾವಿದ್ದಾಗೆಲ್ಲ 15% ಇತ್ತು. ಈಗ 40% ಸೀಟ್ಸ್ ಕೊಡಬೇಕು ಅಂತ ಆರ್ಡರ್ ಇದೆ. ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಇದೆ. 40% ಆಫ್ ದಿ ಸೀಟ್ಸ್ ಶುಡ್ ಬಿ ಫಿಲ್ಡ್ ಥ್ರೂ ದಿಸ್ ಅಗ್ರಿ ಕೋಟಾ. ಅಂದ್ರೆ 100 ಸೀಟ್ಸ್ ಏನಾದ್ರೂ ಇದ್ರೆ ಅದರಲ್ಲಿ 40% ಮೀನ್ 40 ಸೀಟ್ಸ್ ಅಗ್ರಿಕಲ್ಚರ್ ಕೋಟಾ ಥ್ರೂ ಫಿಲ್ ಆಗುತ್ತೆ. ಆಯ್ತಾ? ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಅಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚೇಂಜಸ್ ದಟ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಈಗ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅವರ್ ಫೋಕಸ್ ಇಸ್ ಗ್ರಾಜುಯೇಷನ್ ಎಂಟರ್ ಆಗೋದಕ್ಕೆ. ನಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಸಾಕಷ್ಟು ಜನ ಇದ್ದಾರೆ ಬಿ ಎಸ್ ಸಿ ಅಗ್ರಿ ತಗೊಂಡು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳ್ತೇನೆ. ಈಗ ಆಲ್ಮೋಸ್ಟ್ ಕಾಮನ್ ಆಗಿರೋದಂದ್ರೆ ಎಲ್ಲೇ ಹೋಗಿ ನೀವು ಎಂ ಬಿ ಬಿ ಎಸ್ ಅಂತ ಹೋಗ್ತಾರೆ. ಓಕೆ. ಸೊ ಸಾಕಷ್ಟು ಜನ ಬಯಾಲಜಿ ತಗೊಂಡಿರೋರು ಆಬ್ವಿಯಸ್ ರೀಸನ್ ಎಂ ಬಿ ಬಿ ಎಸ್ ಪ್ರಿಫರ್ ಮಾಡ್ತೀವಿ. ಇದನ್ ಬಿಟ್ರೆ ಇಂಜಿನಿಯರಿಂಗ್ ಪ್ರಿಫರ್ ಮಾಡ್ತೀರಾ? ಡೆಫಿನೆಟ್ಲಿ ಇಲ್ಲ. ಇಂಜಿನಿಯರಿಂಗು ಬೈ ಚಾಯ್ಸ್ ಅಂತೂ ಬಹಳ ಕಡಿಮೆ ಜನ ಹೋಗ್ತಾರೆ, ಸಿಕ್ತು ಅಂತ ಹೋಗ್ತಾರೆ. ವೈ ಐ ಟೆಲ್ ಯು, ಈಗ ಮನೆಗೊಂದು ಇಂಜಿನಿಯರ್ ಅಂದ್ರೂ ತಪ್ಪೇನಿಲ್ಲ ಅಲ್ವಾ? ಮನೆಗೊಬ್ಬ ಇಂಜಿನಿಯರ್ ಸಿಗ್ಬಿಡ್ತಾನೆ ನಿಮ್ಗೆ. ಅಂಡ್ ಇಂಜಿನಿಯರಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವು ಇಂಜಿನಿಯರ್ ಆಗಿ ಔಟ್ಪುಟ್ ಆದ್ಮೇಲೆ ಏನ್ ಆಪರ್ಚುನಿಟೀಸ್ ಇದಾವೆ ಅದನ್ನ ತಿಳ್ಕೊಳ್ಳಿ. ಇಂಜಿನಿಯರ್ ಆದ್ವಿ, ಸಿವಿಲ್ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರು, ಏನೋ ಒಂದು ಆದ್ವಿ, ಬಟ್ ಫ್ಯೂಚರ್ ಆಪರ್ಚುನಿಟೀಸ್ ಏನಿದಾವೆ ನಿಮ್ಗೆಲ್ಲ ಗೊತ್ತು. ಎಷ್ಟು ಔಟ್ಪುಟ್ ಬರ್ತಿದಾವೆ ಅದನ್ನ ನೋಡ್ಕೊಂಡ್ರೆ ಫ್ಯೂಚರ್ ಪ್ರಾಸ್ಪೆಕ್ಟಿವ್ ನಾವು ಹೇಳ್ಬೋದು. ಇಂಜಿನಿಯರ್ಸ್ ಆರ್ ಅರ್ನಿಂಗ್ ಫಾರ್ 15K, 10Kಗೂ ದುಡಿತಿದ್ದಾರೆ. ಅಂಡ್ ದರ್ ಇಸ್ ಲಾಟ್ ಆಫ್ ಅನ್ಎಂಪ್ಲಾಯ್ಡ್ ಇಂಜಿನಿಯರ್ಸ್ ಅಲ್ವಾ? ಹಾಗಾಗಿ ಸಾಕಷ್ಟು ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತ ಪ್ರಿಫರ್ ಮಾಡ್ತಾರೆ. ಇವನ್ ದೋ ಇಂಜಿನಿಯರಿಂಗ್ ಕೋರ್ಸ್ ಈಸ್ ಆಲ್ಸೋ ಪ್ರೊಫೆಷನಲ್ ಕೋರ್ಸ್, ಎಂ ಬಿ ಬಿ ಎಸ್ ಈಸ್ ಆಲ್ಸೋ ಪ್ರೊಫೆಷನಲ್ ಕೋರ್ಸ್, ಬಟ್ ಅಗ್ರಿಕಲ್ಚರ್, ಬಿ ಎಸ್ ಸಿ ಅಗ್ರಿಕಲ್ಚರ್ ಈಸ್ ಆಲ್ಸೋ ದಿ ಪ್ರೊಫೆಷನಲ್ ಕೋರ್ಸ್. ಬಟ್ ಹಿಸ್ಟ್ರಿ ತೆಗೆದು ನೋಡಿ, ಔಟ್ಪುಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಯಾರು ಅಷ್ಟೇ ಅನ್ಎಂಪ್ಲಾಯ್ಡ್ ಇರಕ್ ಸಾಧ್ಯನೇ ಇಲ್ಲ. ರಿಪೀಟ್ ಮೈ ವರ್ಡ್ಸ್, ಅನ್ಎಂಪ್ಲಾಯ್ಡ್ ಇರಕ್ ಸಾಧ್ಯನೇ ಇಲ್ಲ ಇಲ್ಲಿ. ಯಾಕೆ ಗೊತ್ತಾ? ಅಷ್ಟು ಜಾಬ್ ಆಪರ್ಚುನಿಟೀಸ್ ಇದಾವೆ. ನಂದು 2010ರಿಂದ 14 ನಾನು ಯು ಜಿ ಮುಗಿಸಿದೆ ಫ್ರಮ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ JKVK ಬೆಂಗಳೂರು. ಆಯ್ತಾ? ಅದ ನಂತರ 2017 ಎಒ ಕಾಲ್ ಫಾರ್ಮ್ ಮಾಡ್ತಾರೆ. ಎಒ ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್. ಮತ್ತೆ ಈಗ ರೀಸೆಂಟ್ಲಿ 2024 ಅಲ್ಲೂ ನಿಮ್ಗೆ ರೆಕ್ರೂಟ್ಮೆಂಟ್ ಕರೆದಿದ್ದಾರೆ. ಅರೌಂಡ್ 945 ಪೋಸ್ಟ್ ಇದಾವೆ. ಅಂದ್ರೆ ಇದು ಒಂದು ಹುದ್ದೆ ಅವರಿಗೆ. ಕೃಷಿ ಇಲಾಖೆಯಲ್ಲಿ ನೀವು ಕೆಲಸ ಮಾಡ್ಬೇಕಂದ್ರೆ ಬಿ ಎಸ್ ಸಿ ಅಗ್ರಿ ಮಾಡ್ಕೊಂಡು ಕೃಷಿ ಅಧಿಕಾರಿ ಆಗ್ಬೋದು. ಗೌರ್ಮೆಂಟ್ ಆಪರ್ಚುನಿಟೀಸ್ ಇಮಿಡಿಯೇಟ್ ಆಗಿ ಸಿಗೋದು. ಅದ್ ಬಿಟ್ರೆ ಹೈಯರ್ ಎಜುಕೇಶನ್ ಅಂತ ಹೋಗಿ,
ನಾ ಡೀಟೇಲ್ಡ್ ಆಗಿ ಹೇಳ್ತೀನಿ, ನನ್ನ ಓನ್ ಎಕ್ಸ್ಪೀರಿಯನ್ಸ್, ಮೋರ್ ದೆನ್ 10 years ಆಫ್ ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಎಲ್ಲ ನಿಮ್ಗೆ ಹೇಳ್ತೀನಿ. ಹೈಯರ್ ಅಂತ ಬಂದ್ರೆ ಮಾಸ್ಟರ್ಸ್ ಅಂತ ಅಗ್ರಿಕಲ್ಚರ್ ತಗೊಂಡ್ಬೋದು. ಅಗ್ರಿಕಲ್ಚರ್ ಸಿಕ್ಕಾಪಟ್ಟೆ ಬ್ರಾಂಚಸ್ ಇದಾವೆ. ಲೈಕ್ ನೀವು MBBS ಮಾಡಿದಾಗ MBBS ಅಲ್ಲಿ ಕೆಲವೊಬ್ರು ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ, ಕೆಲವೊಬ್ರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಪೆಥಾಲಜಿಸ್ಟ್, ಬೇರೆ ಬೇರೆ ಬ್ರಾಂಚಸ್ ಇರ್ತಾವಲ್ಲ. ಅದೇ ತರ MSc ಅಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇರ್ತದೆ. ಲೈಕ್ ಅಗ್ರಿಕಲ್ಚರ್ ಎಕನಾಮಿಕ್ಸ್, ನಾನ್ ಮಾಡಿರೋದು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಫ್ರಮ್ NDRI. ಅಗ್ರಿಕಲ್ಚರ್ ಸ್ಟಾಟಿಸ್ಟಿಕ್ ಬರುತ್ತೆ, ಪೆಥಾಲಜಿ, ಎಂಟಮಾಲಜಿ, ಈ ತರ ಬೇರೆ 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 ಬ್ರಾಂಚಸ್ ನೀವು MSc ಮಾಡಿದ್ರೆ, ಇದು MSc ಮಾಡಿದ್ರೆ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸೇಷನ್ ಆಗಿ ಮತ್ತೆ MSc ಆದ್ಮೇಲೆ PhD ಮಾಡ್ಬೋದು ನೀವು. ಆಯ್ತಾ? PhD ಮಾಡಿದ್ರೆ ನಿಮ್ಗೆ ಡಾಕ್ಟರೇಟ್ ಅಂತ ಬರುತ್ತೆ. ಕಾಲ್ ಮಾಡಿ ಡಾಕ್ಟರ್ ಎಕ್ಸ್, ಡಾಕ್ಟರ್ ವಾಟ್ ಎವರ್ ಯುವರ್ ನೇಮ್ ಇಸ್. ನಾ PhD ಮಾಡಿಲ್ಲ, ಮಾಡಿದ್ದೀನಿ. ಸೊ MSc ಮಾಡಿದ್ಮೇಲೆ ನಿಮಗೆ ಆಪರ್ಚುನಿಟೀಸ್ ಏನಿದಾವೆ ಅಂತ ಹೇಳಿದ್ರೆ, ಸೆಂಟ್ರಲ್ ಲೆವೆಲ್ ಅಲ್ಲಿ ARS ಅಂತ ಬರುತ್ತೆ, ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್. ಇಟ್ ಈಸ್ ಈಕ್ವಲೆಂಟ್ ಟು ಲೈಕ್ ಹೌ IAS ಇಸ್ ರೆಕ್ಯೂಟೆಡ್, UPSC ಯಾವ ತರ IAS IPS ರೆಕ್ಯೂಟ್ ಮಾಡುತ್ತೆ, ಅದೇ ತರ ARS ಸೈಂಟಿಸ್ಟ್ ನ ರೆಕ್ಯೂಟ್ ಮಾಡ್ತಾರೆ. ASRB ಅನ್ನೋ ಬೋರ್ಡ್ ಬರುತ್ತೆ, ಅದು ARS ಸೈಂಟಿಸ್ಟ್ ಅಂತ ರೆಕ್ಯೂಟ್ ಮಾಡ್ತಾರೆ. ಸೊ ದೇ ಆರ್ ದಿ ಹೈಯೆಸ್ಟ್ ಸೈಂಟಿಸ್ಟ್ ರೆಕ್ಯೂಟೆಡ್ ಇನ್ ಇಂಡಿಯಾ. ಆಯ್ತಾ? ಇದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ನಾನು ಹೇಳ್ತಿದ್ದೇನೆ. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ರಿಸರ್ಚ್ ಆಯ್ತು, ಮತ್ತೆ ಟೀಚಿಂಗ್ ಕಡೆನೂ ಹೋಗ್ಬೋದು ನೀವು. ಟೀಚಿಂಗ್ ಯಾರಿಗೆಲ್ಲ ಆಸಕ್ತಿ ಇದೆ ಟೀಚ್ ಮಾಡೋದಕ್ಕೆ, ನನಗೆ ಟೀಚಿಂಗ್ ಆಸಕ್ತಿ ಇತ್ತು, ನಾನು ಟೀಚ್ ಮಾಡಕ್ ಹೋಗ್ತೀನಿ ಅಂದ್ರೆ ನೀವು PhD ಮಾಡ್ಕೊಳ್ಳಿ. ಸೊ ಟೀಚಿಂಗು ಹೋಗ್ಬೋದು ನೀವು. ರಿಸರ್ಚ್ ಮಾಡ್ತೀನಿ ಅಂದ್ರೆ ARS ಮಾಡ್ಕೊಂಡು ಇದಕ್ಕೆ ಹೋಗ್ಬೋದು. ಮತ್ತೆ ಇಲ್ಲ ನಾನು ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ನಾನು ವರ್ಕ್ ಮಾಡ್ತೀನಿ ಅಂದ್ರೆ ಕೃಷಿ ಅಧಿಕಾರಿ ಒಂದು. ಆತರ ಸಿಕ್ಕಾಪಟ್ಟೆ ಬೇರೆ ಬೇರೆ ಇಲಾಖೆಯಲ್ಲಿ ಕರೀತಾನೆ ಇರ್ತಾರೆ. ಮೊನ್ನೆ ಎಕ್ಸ್ಟೆನ್ಷನ್ ಆಫ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಕಾಲ್ ಮಾಡಿದ್ರು, ಫುಡ್ ಸೇಫ್ಟಿ ಆಫೀಸರ್, ಈ ತರ ಬೇರೆ ಬೇರೆ ಒಂದು ಸೆಕ್ಷನ್ಸ್ ಇದಾವಲ್ಲ, ಅದಕ್ಕೆಲ್ಲ ಕಾಲ್ ಫಾರ್ ಮಾಡ್ತಿರ್ತಾರೆ. BSc ಅಗ್ರಿ ಮತ್ತೆ BSc ಅಲೈಡ್ ಸೈನ್ಸಸ್ ಅಂತ ಹೇಳ್ತೀವಿ. BSc ಮಾರ್ಕೆಟಿಂಗ್ ಆಗಿರ್ಬೋದು, BSc ಬಯೋಟೆಕ್ನಾಲಜಿ ಆಗಿರ್ಬೋದು, ಸುಮಾರು ಇದಾವೆ ಬ್ರಾಂಚಸ್. ಅದನ್ನೆಲ್ಲ ಎಲಿಜಿಬಿಲಿಟಿ ನೀವು ಯಾವ್ದು ಸಿಕ್ಕುತ್ತೆ ಅದನ್ನ ತಗೊಳ್ಬೋದು. ಅದು ಅಲ್ಲೂ ಬರ್ತೀನಿ ನೆಕ್ಸ್ಟ್. ಇವೆಲ್ಲ ಗೌರ್ಮೆಂಟ್ ಆಪರ್ಚುನಿಟೀಸ್. ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಅಷ್ಟೇ, ಅಗ್ರಿಕಲ್ಚರ್ ಇಸ್ ಸೋ ವಾಸ್ಟ್. ಯು ನೇಮ್ ಒನ್ ಸೆಕ್ಟರ್ ವಿಚ್ ಇಸ್ ಫ್ರೀ ಫ್ರಮ್ ಅಗ್ರಿಕಲ್ಚರ್, ಐ ಗಿವ್ ಯು 1 lakh rupees ಆಸ್ ಅ ಬೋನಸ್ ಫಾರ್ ಯು. ಯು ನೇಮ್ ಎನಿಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ವಿತ್ ಅಗ್ರಿಕಲ್ಚರ್. ಈವನ್ IT ಸೆಕ್ಟರ್ ಆಲ್ಸೋ ಹ್ಯಾಸ್ ಎಂಟರ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಲ್ದಿರ ಲೈಕ್ ದ ನೇಷನ್ ವಿಲ್ ನಾಟ್ ಸರ್ವೈವ್. ಈವನ್ Dr. MS Swaminathan was lately passed away, is called as a green revolution, father of green revolution in India. So what I was telling, so he told one very good quote: if agriculture goes wrong, there is nothing goes right in the country ಅಂತ. ಸೊ ಅಗ್ರಿಕಲ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೈವೇಟ್ ಸೆಕ್ಟರ್ ತಗೊಳ್ಳಿ, ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಅಂದ್ರೆ ನಾವು ಕಲ್ಟಿವೇಶನ್ ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ, ಅಲ್ಲಿಂದ ಹಿಡಿದು ಟಿಲ್ ಇಟ್ ರೀಚಸ್ ದಿ ಕನ್ಸ್ಯೂಮರ್. ಓಕೆ, ಇಟ್ ಈಸ್ ಫಾರ್ಮ್ ಟು ಪ್ಲೇಟ್. ಓಕೆ, ಆರ್ ಫ್ರಮ್ ಪ್ರೊಡಕ್ಷನ್ ಟು ಆರ್ ಫಾರ್ಮ್ ಟು ಕನ್ಸ್ಯೂಮರ್. ಯಾವುದೇ ಸ್ಟೇಜ್ ಅಲ್ಲಿ ತಗೊಳ್ಳಿ, ಇಲ್ಲಿ ಪ್ರೊಡಕ್ಷನ್ ಅಗ್ರಿಕಲ್ಚರ್ ನೀಡ್ ಇದೆ. ಸೀಡ್ ಕಂಪನೀಸ್ ಬರ್ತವೆ. ಏನೇನ್ ಪ್ರೊಡಕ್ಷನ್ ನೀಡ್ಬೇಕು ನಮ್ಗೆ? ಸೀಡ್ ಇಂಡಸ್ಟ್ರೀಸ್, ಪೆಸ್ಟಿಸೈಡ್, ಅಗ್ರೋನಮಿಸ್ಟ್, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಪ್ರೊಡಕ್ಷನ್ ಸೈಡ್. ಇದನ್ ಪ್ರೊಡಕ್ಷನ್ ಆಗಿದ ತಕ್ಷಣ ಹಾರ್ವೆಸ್ಟ್, ಮಾರ್ಕೆಟಿಂಗ್, ಮತ್ತೆ ಅಗೇನ್ ಇಟ್ ಗೋಸ್ ಟು ರಿಟೇಲ್ ಅಂಡ್ ಕನ್ಸ್ಯೂಮರ್ಸ್. ಈ ಡಿಫ್ರೆಂಟ್ ಚೈನ್ ಅಲ್ಲಿ, ಸಪ್ಲೈ ಚೈನ್ ಅಲ್ಲಿ ರಿಕ್ವೈರ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಸ್ ಮಸ್ಟ್. ಅಂದ್ರೆ ಉದ್ಯೋಗಕ್ಕೆ ಯಾವುದೇ ತರ ಕೊರತೆ ಇಲ್ಲ BSc ಅಗ್ರಿ ಮಾಡೋದ್ರಿಂದ. ಬಟ್ ಈಗ ಪ್ರಾಬ್ಲಮ್ ಇಸ್, ಸೀಟ್ ಮಾಡೋದು ತುಂಬಾ ಈಸಿ ಅನ್ಕೊಂಡ್ಬೇಡಿ. 95% ತಗೊಂಡ್ರು
ಕೆಲವೊಮ್ಮೆ ನಂಗೆ ಗೊತ್ತಿದ್ದಾರೆ ಅಗ್ರಿಕಲ್ಚರ್ ಸೀಟ್ ಕೊಟ್ಟಿರಲ್ಲ, ಏನೇನೋ ಮಾಡ್ತಾರೆ, NRI ಕೋಟಾ ಹೋಗ್ತಾರೆ. NRI ಕೋಟಾ ಎಷ್ಟೋ ಲಕ್ಷ ಕೊಟ್ಟು 30 ಲಕ್ಷ 40 ಲಕ್ಷ ಪೇ ಮಾಡಿ ಮತ್ತೆ ಹೋಗ್ತಾರೆ. ಸೊ ಗೌರ್ಮೆಂಟ್ ಸೀಟ್ ತಗೊಳ್ಬೇಕು. ಪ್ರೈವೇಟ್ ಕಾಲೇಜಸ್ ಈಗ ಸದ್ಯಕ್ಕೆ ಇದಾವೇನೋ ಗೊತ್ತಿಲ್ಲ, ಬಟ್ ಗೌರ್ಮೆಂಟ್ ಅಲ್ಲಿ ತಗೊಂಡಿರೋದ್ರಿಂದ ನಿಮಗೆ ಅದು ತುಂಬಾ ಕಡಿಮೆ ಫೀಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಮೋರ್ ಓವರ್ ನೀವು ತುಂಬಾ ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬಹುದು. ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ, ಯಾಕೆ ತಗೊಳ್ಳಿ. ಅಲ್ಲಿ ಕೃಷಿ ಪದವೀಧರರು ಇಲ್ಲ ಅನ್ನೋದೇ ಪ್ರಶ್ನೆ ಇಲ್ಲ. ಮೊನ್ನೆ ರಿಸಲ್ಟ್ ಬಂದಾಗ್ಲೂ ಅಷ್ಟೇ ಸಾಕಷ್ಟು ಜೂನಿಯರ್ಸ್ ಇದ್ದಾರೆ, BSc ಅಗ್ರಿ ಮಾಡಿ IFOS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ಸ್ ಆಗಿದ್ದಾವೆ. ಸೊ ಇಂಡಿಯನ್ ಫಾರೆಸ್ಟ್ ಜಸ್ಟ್ ಲೈಕ್ ಹೌ IAS ಇಸ್, IAS ಏನ್ ಮಾಡ್ತಾನೆ, ಈಸ್ ಅ ಬಾಸ್ ಆಫ್ ದ ಡಿಸ್ಟ್ರಿಕ್ಟ್, ಈಸ್ ಅ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಲ್ವಾ. ಅದೇ ತರ ಈ IFS ಇಂಡಿಯನ್ ಫಾರೆಸ್ಟ್ ಆಫೀಸರು ಒಬ್ಬ ಫಾರೆಸ್ಟ್ ಝೋನ್ಗೆ ಹೆಡ್ ಆಗಿರ್ತಾನೆ. ಓಕೆ, ಏನಾದ್ರೂ ನೀವು BSc ಅಗ್ರಿ ಮಾಡ್ಕೊಂಡ್ರೆ ದಿಸ್ ಬಿಕಮ್ಸ್ ವೆರಿ ಈಸಿ. ಆಯ್ತಾ, BSc ಫಾರೆಸ್ಟ್ ಮಾಡಿನೂ IFS ಹೋಗ್ತಾರೆ. ಇಲ್ಲ ನನಗೆ IFS ಇಲ್ಲ, ಅಗ್ರಿಕಲ್ಚರ್ ಆಪ್ಷನ್ ಅಲ್ಲಿ ತಗೊಂಡು ನಾನು IAS ಓದ್ತೀನಂದ್ರೂ ಸಿಕ್ಕಾಪಟ್ಟೆ ಇದ್ದಾರೆ. ಸುಮಾರು ಜನ ಕೇಳಿರ್ಬೋದು ಈಗ, ಆ ಕೆಲವೊಬ್ರು IPS ಆಗಿದ್ದಾರೆ, IAS ಆಗಿದ್ದಾರೆ. ಸೊ ಬಹಳಷ್ಟು ಸೀನಿಯರ್ಸ್ ಎಲ್ಲ ಗೊತ್ತಿರೋರೆಲ್ಲ UPSC ಕ್ಲಿಯರ್ ಮಾಡಿದ್ದಾರೆ ಅಗ್ರಿಕಲ್ಚರ್ ತಗೊಂಡು. ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಸೊ ಆಪರ್ಚುನಿಟೀಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ಬಟ್ ಅದನ್ನ ಯಾವ ತರ ನೀವು ಗ್ರಾಬ್ ಮಾಡ್ಕೊಳೋದು ಇಂಪಾರ್ಟೆಂಟ್. ಅದಕ್ಕೆ ನೀವು ನಿಮ್ಮಲ್ಲಿ ಲ್ಯಾಂಡ್ ಇದ್ರೆ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಆರ್ ಎನಿ ಕ್ಲೋಸ್ ರಿಲೇಟಿವ್, ಇಫ್ ಯು ಹ್ಯಾವ್ ಅ ಲ್ಯಾಂಡ್, ಓಕೆ, ಗೆಟ್ ಸರ್ಟಿಫಿಕೇಟ್, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೋಟಾ ಅಪ್ಲೈ ಮಾಡೋದಕ್ಕೆ ಸರ್ಟಿಫಿಕೇಟ್ ತಗೊಂಡು ಅಪ್ಲೈ ಮಾಡಿ. ಅದ ನಂತರ ಯು ಹ್ಯಾವ್ ಟು ಅಪಿಯರ್ ಫಾರ್ ದಿ ಎಕ್ಸಾಮ್. ನಾವು ಬರ್ದಾಗ್ಲೂ ಪ್ಯಾಟ್ರನ್ ಏನ್ ಚೇಂಜ್ ಆಗಿಲ್ಲ, ಈಗ್ಲೂ ಏನು ಪ್ಯಾಟ್ರನ್ ಚೇಂಜ್ ಆಗಿಲ್ಲ. ನಾ ಪ್ಯಾಟ್ರನ್ ಬಗ್ಗೆನೂ ಹೇಳ್ತೀನಿ. ಈಗ ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ಕಾಂಪೀಟ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಮೇಕ್ ದಟ್ ಸರ್ಟಿಫಿಕೇಟ್ ಫ್ರಮ್ ದಿ ತಹಸೀಲ್ ಆಫೀಸ್ ಅಂಡ್ ಅಪ್ಲೈ ಫಾರ್ ದಿ. ಎಲ್ಲ ಆನ್ಲೈನ್ ಇರೋದ್ರಿಂದ ನಿಮ್ಗೆಲ್ಲ ಈಸಿ ಆಗುತ್ತೆ. ಇಲ್ಲಿ ಮೊದ್ಲೆಲ್ಲ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕಾಲೇಜ್ ಕಡೆ ಹೋಗಿ ಕೊಡ್ಬೇಕಾಗಿತ್ತು, ಆತರ ಏನಿಲ್ಲ. ಈಗ ಡಾಕ್ಯುಮೆಂಟ್ ಸಮೇತ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಆಯ್ತಾ, ಈಗ ಏನ್ ಮಾಡ್ತೀವಿ, ಯಾಕೋಡೆ ನಾಡ್ದು ಸಾಯಿಲೆ ಬಿಡು ತಳಡಿಕೆ ಟೈಲ್ಸ್ ಹಂಗೆ ಹಾಕ್ಲಿ ಅವರು ಹಂಗೆ ಹಾಕ್ಲಿ ತಳಿಕೆ ಮಾಡ್ತಾರೆ ಹಂಗೆ ಹಾಕ್ಲಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. ಹಾ, ಅಗೇನ್ ವಾಯ್ಸ್ ಕೇಳಿಸ್ತಿದ್ಯಲ್ಲ, ಇಲ್ಲೇ ಕೂತ್ಕೊಂಬ ನೀನು. ವಾಯ್ಸ್ ಕೇಳಿಸ್ತಿದ್ಯಲ್ಲ. ಈಗ ನಾ BSc ಅಗ್ರಿ ತಗೊಂಡ್ಲೇಬೇಕು ಅಂತ ಇರೋರ್ಗೆ ನಾ ಹೇಳ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ CET ಮಾರ್ಕ್ಸ್ ಕನ್ಸಿಡರ್ ಮಾಡ್ತಿದ್ದಾರೆ, KSET. ಓಕೆ, ಸೊ ಇಲ್ಲಿ 50% KSET ಮಾರ್ಕ್ಸ್ ಅಂಡ್ 50% ಪ್ರಾಕ್ಟಿಕಲ್ ಎಕ್ಸಾಮ್ PE. ಇದನ್ನ ಎರಡು ಕ್ಲಬ್ ಮಾಡಿ ಏನ್ ಮಾಡ್ತಾರೆ, ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಫಾರ್ ವೆಟರ್ನರಿ ಸೈನ್ಸಸ್. ನೀವು ವೆಟರ್ನರಿ ರಿಲೇಟೆಡ್ ಪಶು ಇಲಾಖೆಯಲ್ಲಿ ಹೋಗ್ಬೇಕು. ಓಕೆ, ಪಶು ಇಲಾಖೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ KSET 50% ಮಾರ್ಕ್ಸ್ ತಗೊಳ್ತಾರೆ, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ 50% ತಗೊಳ್ತಾರೆ. ಇದನ್ನ ಎರಡು ಕ್ಲಬ್ ಮಾಡಿ ನಿಮ್ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಸೊ ಈ ಟಾಪ್ ಅಲ್ಲಿ ಬಂದ್ರೆ ನೀವು ವೆಟರ್ನರಿ ಇದು ತಗೊಳ್ಬಹುದು, ವೆಟರ್ನರಿ ಸೈನ್ಸಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಸೊ ದಿಸ್ ಇಸ್ ಇಲ್ಲೂ ಅಷ್ಟೇ ನಿಮ್ಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದಾವೆ. ಸೊ ಈಗ ಆಲ್ಮೋಸ್ಟ್ 400 ಪೋಸ್ಟ್ ಕಾಲ್ ಫಾರ್ ಮಾಡಿದ್ದಾರೆ ಪಶು ಇಲಾಖೆಯಲ್ಲಿ, ವೆಟರ್ನರಿ ಆಫೀಸರ್ಸ್ ಅಂತ. ಗ್ರೂಪ್ A ಗೆಜೆಟೆಡ್ ಪೋಸ್ಟ್ ಬೇರೆ ಅದು. ಓಕೆ, ಅಲ್ಲೂ ಅಷ್ಟೇ ಎಂಪ್ಲಾಯ್ಮೆಂಟ್ ಪ್ರಶ್ನೆನೇ ಇಲ್ಲ, ಡೈರೆಕ್ಟ್ ಆಗಿ ನಿಮ್ ಪ್ರೈವೇಟ್ ಕಡೆ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋಗ್ಬೋದು. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. BSc ಅಗ್ರಿ ಮತ್ತೆ ಅಲೈಡ್ ಸೈನ್ಸಸ್ ಬಂದಾಗ ಇಲ್ಲಿ
ಪ್ರಾಕ್ಟಿಕಲ್ ಎಕ್ಸಾಮ್ 50% ತಗೊಂಡು PMB ಮತ್ತೆ CETದು ಇದೆರಡು ಸೇರಿ 50%. ಇದು 50%. ಎರಡು ಕ್ಲಬ್ ಮಾಡಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವ್ 2 ವರ್ಷ, ಈ 1 ವರ್ಷ PUC ಎಷ್ಟೆಲ್ಲ ಓದಿರ್ತೀರಾ, PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 1 ವರ್ಷ ಎಲ್ಲ ಓದಿರ್ತೀರಾ, ಮತ್ತೆ CET ಓದಿರ್ತೀರಾ. ಇದನ್ನ ಎರಡು ಕ್ಲಬ್ ಮಾಡಿದ್ರೆ 50%. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 50% ನಿಮ್ಗೆ ವೇಟೇಜ್ ಕೊಡ್ತಿದ್ದಾರೆ. ಇಲ್ಲೇನಾದ್ರೂ ನೀವು ಕಡಿಮೆ ಮಾಡಿದೀರಾ ಅನ್ಕೊಳ್ಳಿ, ದೇರ್ ಈಸ್ ಅ ಚಾನ್ಸ್ ದಟ್ ಯು ಕ್ಯಾನ್ ಇಂಪ್ರೂವ್ ಇನ್ PE. ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಚೆನ್ನಾಗಿ ಮಾಡ್ಕೊಂಡ್ರೆ ನಿಮ್ಗೆ ಹೈ ಚಾನ್ಸಸ್ ಇರುತ್ತೆ. ಐ ಗಾಟ್ ಒನ್ ಆಫ್ ದಿ ಐ ವಾಸ್ ಒನ್ ಆಫ್ ದಿ ಟಾಪ್ 10 ಕ್ಯಾಂಡಿಡೇಟ್ಸ್ ಇನ್ ಪ್ರಾಕ್ಟಿಕಲ್ ಎಕ್ಸಾಮ್. ಹಾಗಾಗಿ ನನಗೆ PUC ಅಲ್ಲಿ ಕಡಿಮೆ ಪರ್ಸೆಂಟ್ ಇದ್ರು ನನ್ಗೆ ಸೀಟ್ ಸಿಕ್ತು. ನಾ ಈ 1 ವರ್ಷ ಎಲ್ಲ ವರ್ಕ್ ಮಾಡಿಲ್ಲ, ಕಷ್ಟಪಡ್ಲಿಲ್ಲ. ಕಷ್ಟಪಡ್ಲಿಲ್ಲ ಅಂದ್ರೆ ಸ್ಕೋರ್ ಆಗಲ್ಲ. ಬಟ್ ಇಲ್ಲಿ ನಾನು ತುಂಬಾ ಕಷ್ಟಪಟ್ಟೆ. ಇಲ್ಲ, ನನಗೆ BSc ಅಗ್ರಿನೇ ಮಾಡ್ಬೇಕು ಅಂತ. ಯಾಕಂದ್ರೆ ನಾನು ನೋಡಿದ್ದೆ ಸುಮಾರು ನಮ್ಮೂರಲ್ಲೆಲ್ಲ ಇಂಜಿನಿಯರಿಂಗ್ ಮಾಡಿ, ಬೇರೆ ನಾರ್ಮಲ್ BSc ಎಲ್ಲ ಮಾಡಿ ಜಾಬ್ ಇಲ್ದಿರ ಇದ್ರು. ಅದೇ ನಮ್ ಗೊತ್ತಿರೋರಲ್ಲೇ, ನಮ್ ರಿಲೇಟಿವ್ಸ್ ಅಲ್ಲಿ, ನಮ್ ಫ್ಯಾಮಿಲಿಯಲ್ಲಿ BSc ಅಗ್ರಿ ಮಾಡಿ ಒಳ್ಳೆ ಒಳ್ಳೆ ಹುದ್ದೆಗೆ ಹೊರಟೋಗಿದ್ರು. ಅದನ್ನ ನಾನು ನೋಡ್ತಿದ್ದೆ, ಇಲ್ಲ ನಾನು BSc ಅಗ್ರಿನೇ ಮಾಡ್ಬೇಕು ಅಂತ. ಹಾಗಾಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡೆ BSc ಅಗ್ರಿ ನಂಗೆ ಸಿಕ್ತು. ಸೊ ಮೇನ್ GK ಸಿಕ್ತು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಪ್ಯಾಟ್ರನ್ ಏನಿಲ್ಲ. ಇಲ್ಲಿ 200 ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಇಸ್ ಫಾರ್ 200. 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಓಕೆ, 50 ಕ್ವಶನ್ಸ್ ಅಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. 4 into 50 is 200. ಈ 200ಗೆ ನೀವು ಇಲ್ಲ ಅಂದ್ರೂ 196 ಟಾರ್ಗೆಟ್ ಇಡ್ಲೇಬೇಕು. ಒಂದು ಮಾತ್ರ ಮಿಸ್ ಆಗ್ಬೇಕು. ಆ ತರ ಪ್ರಿಪರೇಷನ್ ಇರಬೇಕು. ಔಟ್ ಆಫ್ ಔಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾನ್ ಇದ್ದಾಗ ಅರೌಂಡ್ 189 ಏನೋ ತೆಗ್ದಿದ್ದೆ. ಸೊ ಬೈ ಸಮ್ ಮಿಸ್ಟೇಕ್, ಕನ್ಫ್ಯೂಷನ್ ಆಗಿ ನಾನು ಕೆಲವೊಂದು ಕ್ವಶನ್ಸ್ ಮಿಸ್ ಮಾಡಿದೆ. ಬಟ್ ನೀವು ಟಾರ್ಗೆಟ್ ಯಾವಾಗ್ಲೂ ಅಷ್ಟೇ 196 ಅಥವಾ 200 ನಾನು ಮಾಡ್ಲೇಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಅಂತವ್ರಿಗೆ ವೆಟರ್ನರಿನೂ ಸಿಗುತ್ತೆ, BSc ಅಗ್ರಿನೂ ಸಿಗುತ್ತೆ. ಈಗ ಈ 50 ಕ್ವಶನ್ಸ್ ಏನೇನ್ ಕೇಳ್ತಾರೆ? ಸಿ, ನಾವೆಲ್ಲ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಕೋಟಾ ಬರೋರೆಲ್ಲ ರೈತರ ಮಕ್ಕಳೇ ಇರ್ತೀವಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನೋ ಒಂದು ನೋಡಿರ್ತೀವಿ. ಬಟ್ ಆ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಕೆಲವೊಮ್ಮೆ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಇದಕ್ ನಾನೇನೆಲ್ಲ ಮಾಡ್ತಿದ್ದೆ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ? ಫೀಲ್ಡ್ ವಿಸಿಟ್ ಮಾಡ್ತಿದ್ದೆ. ಆಯ್ತಾ? ಫೀಲ್ಡ್ ವಿಸಿಟ್ ಮಾಡೋದು, ಮ್ಯೂಸಿಯಮ್ಸ್ ವಿಸಿಟ್ ಮಾಡೋದು, ಮತ್ತೆ ಸೀನಿಯರ್ಸ್ನೆಲ್ಲ ಕೇಳೋದು, ಸೆಲೆಕ್ಟ್ ಆಗಿರೋರ್ನೆಲ್ಲ ಕೇಳೋದು, ಏನೇನ್ ಕ್ವಶನ್ಸ್ ಇದಾವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನ್ ಇದಾವೆ. ಅದಾದ್ಮೇಲೆ ಆ, ಕೃಷಿ ಮೇಳ ಎಲ್ಲ ಆಗ್ತಿರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡಿ ನೋಟ್ಸ್ ಮಾಡ್ಕೊಳೋದು. ಸೊ ಈಗ ನಿಮಗೆ 20 ದಿನ ಇದೆ. ಆಯ್ತಾ? ಈ 20 ದಿನದಲ್ಲಿ ಇದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು, ಏನ್ ಎಕ್ಸಾಮ್ ಓರಿಯೆಂಟೆಡ್ ಇದೆ ಆ ತರ ಪ್ರಿಪ್ರೇಷನ್ ಮಾಡ್ಕೊಂಡು. ಸಿ, ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಅವರು ಸ್ಪೆಸಿಮನ್ಸ್ ಇಡ್ತಾರೆ. ಸ್ಪೆಸಿಮನ್ಸ್ ಅಂದ್ರೆ ಈಗ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಆರ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ, ಯಂತ್ರಗಳು ಅಲ್ಲಿ ಇಡ್ತಾರೆ. ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಪ್ಲೋ ಆಗಿರ್ಬೋದು, ಮತ್ತೆ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ಸು, ಕೆಲವೊಂದು ಸೀಡ್ಸ್ ಇಡ್ತಾರೆ, ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸೊ ನೀವೆಲ್ಲ ನೋಡಿರ್ತೀರಾ, ಬಟ್ ಅದನ್ನ ಬಿಟ್ಟು ಬೇರೆ ವಸ್ತುಗಳೆಲ್ಲ ಇಡ್ತಾರೆ. ಅದನ್ನ ನಿಮಗೆ ನಾಲೆಡ್ಜ್ ಇರ್ಬೇಕು ಅದ್ರ ಬಗ್ಗೆ. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ 1
96 out of 200. So what we are going to do is, for this 20 days, 20 days ಅಲ್ಲಿ ಥಿಯೋರಿಟಿಕಲಿ ವಿ ವಿಲ್ ಸ್ಟಡಿ. ಯಾಕಂದ್ರೆ ಯಾವುದೇ ಒಂದು ವಸ್ತು ನಿಮಗೆ ನೆನಪಾಗ್ಬೇಕಾದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರಬೇಕು. ಈಗ ಅಲ್ವಾ, ಕುರಿಯಲ್ಲಿ ಸಾಕಷ್ಟು ವೆರೈಟೀಸ್ ಇದಾವೆ, ಬನ್ನೂರ್ ಇದೆ, ಬೇರೆ ಬೇರೆ ವೆರೈಟೀಸ್ ಎಲ್ಲ ಬರ್ತವೆ. ಅದನ್ನ ಐಡೆಂಟಿಫಿಕೇಶನ್ ಮಾಡಬೇಕು. ಆ ಬನ್ನೂರ್ ವೆರೈಟಿ ಎಲ್ಲಿಂದ ಬರುತ್ತೆ ಅದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಗೊತ್ತಾದ್ರೆ ನಿಮ್ಗೆ. ಸೊ ಮಂಡ್ಯ ಜಿಲ್ಲೆ, ಸೊ ಅಲ್ಲಿ ಒಂದು ಹಳ್ಳಿ ಅಲ್ಲಿ ಸ್ಪೆಸಿಫಿಕಲಿ ಆ ರೀಜನ್ ಅಲ್ಲಿ ಸಿಗುತ್ತೆ. ಅಥವಾ ಹಸು ಅಲ್ಲಿ ನೋಡಿದ್ರೆ ಮಲ್ನಾಡ್ ಗಿಡ್ಡ, ಅಮೃತ್ ಮಹಲ್, ಅದ್ರ ರಿಲೇಟೆಡ್ ಸ್ವಲ್ಪ ನೀವು ಥಿಯರಿಟಿಕಲ್ ಸ್ಟಡಿ ಮಾಡಿದ್ರೆ ಅದನ್ನ ನೆನ್ಪಿಟ್ಕೊಳೋದಕ್ಕೆ ಈಸಿ ಆಗ್ಬಿಡುತ್ತೆ. ಆಯ್ತಾ? ಸೊ ಸ್ಪೆಸಿಮನ್ ಐಡೆಂಟಿಫಿಕೇಶನ್ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ನಿಮ್ ಫಾರ್ಮಿಂಗ್ ಅಲ್ಲಾಗ್ಲಿ ನೀವು ನೋಡೇ ಇರಲ್ಲ ಆತರ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಇಡುತ್ತಾರೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಈಸಿ ಆಗ್ಬಿಡುತ್ತೆ. ಅದೊಂದು. ಈಗ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಸ್ಟಾರ್ಟ್ ಫ್ರಮ್ ಟುಡೇ ಇಟ್ ಸೆಲ್ಫ್. ವೇಟ್ ಮಾಡಕ್ ಹೋಗ್ಬೇಡಿ, 20 ಡೇಸ್ ಇರೋದು. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಸೊ ನಾವು ಈ ಪ್ರೋಗ್ರಾಮ್ ವಿಲ್ ಬಿ ಸ್ಟಾರ್ಟೆಡ್ ಆಸ್ ಅ ಫಸ್ಟ್ ಬ್ಯಾಚ್ ಫ್ರೀಲಿ. ಓಕೆ, ಸೊ ಫ್ರೀಯಾಗಿ ನಾವು ನಿಮಗೆ ವಿಸಿಟ್ಸ್ ನ ಕರ್ಕೊಂಡು ಹೋಗ್ತೀವಿ. ಫೀಲ್ಡ್ ವಿಸಿಟ್ಸ್ ವಿಲ್ ಬಿ ಟೇಕಿಂಗ್ ಫೀಲ್ಡ್ ವಿಸಿಟ್ ವಿಲ್ ಬಿ ಟೇಕಿಂಗ್ ಫೀಲ್ಡ್ ವಿಸಿಟ್ಸ್ ಆಯ್ತು. ಮೇ ಬಿ ಕಾಲೇಜ್ ಕಡೆ ಆಗ್ಬೋದು, ಮೇ ಬಿ ಕೆಲವೊಂದು ನರ್ಸರೀಸ್ ಆಗ್ಬೋದು. ಸೊ ವಿಲ್ ಬಿ ಟೇಕಿಂಗ್ ದೇರ್ ಅಂಡ್ ಶೋಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಎವ್ರಿಥಿಂಗ್. ಮಾಕ್ ಟೆಸ್ಟ್ ಕೊಡ್ತೀವಿ. ಮಾಕ್ ಟೆಸ್ಟ್ ಆಸ್ ಇಟ್ ಈಸ್, ಹೌ ಇಟ್ ವಿಲ್ ರೆಫ್ಲಿಕೇಟ್ ದ ರಿಯಲ್ ಲೈಫ್, ರಿಯಲ್ ಎಕ್ಸಾಮ್. ಮಾಕ್ ಟೆಸ್ಟ್ ಆರ್ಗನೈಸ್ ಮಾಡಿರ್ತೀವಿ. ಫ್ರೀ ಫೀಲ್ಡ್ ವಿಸಿಟ್ಸ್ ಇರುತ್ತೆ. ಸೊ ದಿಸ್ ಆಲ್ ವಿಲ್ ಬಿ ಟೇಕನ್ ಫ್ರೀ ಫಾರ್ 50 ಸ್ಟೂಡೆಂಟ್ಸ್. ಓಕೆ, ಸೊ ಆಸಕ್ತಿ ಇರೋರು ಬಂದು ಜಾಯ್ನ್ ಆಗಿ. ನಾನು ಸ್ವತಃ ನಿಮಗೆ ಹೆಲ್ಪ್ ಮಾಡ್ತೀನಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಆಗೋದಕ್ಕೆ. ಇನ್ನೊಬ್ಬ ನಮ್ಮ ಟೀಮ್ ಮೇಟ್ಸು ಇರ್ತಾರೆ, ಎಕ್ಸ್ಪರ್ಟ್ಸು ಇರ್ತಾರೆ. ಸೊ ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಬಟ್ ಆನ್ಲೈನ್ ಇದೀವಿ ನಾವು ಸರ್, ದೂರ ಇದೀವಿ, ನಾವು ಬರಕ್ ಆಗಲ್ಲ ಅಂದ್ರೂ ನೀವು ಆನ್ಲೈನ್ ಅಟೆಂಡ್ ಆಗಿ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗ್ಬೋದು. ಬಟ್ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಕಮ್. ಫೀಲ್ಡ್ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಜಾಯಿನ್ ಅಂಡ್ ಯು ಹ್ಯಾವ್ ಟು ಸಿ ಲೈವ್ ಸ್ಪೆಸಿಮನ್ಸ್ ನ ನೋಡ್ಬೇಕು. ದೆನ್ ಓನ್ಲಿ ಯು ವಿಲ್ ಏಬಲ್ ಟು ಲರ್ನ್ ದೀಸ್ ಥಿಂಗ್ಸ್. ಆಯ್ತಾ? ಸೊ ಇಷ್ಟೆಲ್ಲ ನಾವು ಆಲ್ಮೋಸ್ಟ್ 120 ಡೇಸ್. ದಿಸ್ ವಿಲ್ ಬಿ ಅ ಗೋಲ್ಡನ್ ಆಪರ್ಚುನಿಟಿ. ಐ request all the participants to share with your friends. Do join and take this as a golden opportunity and make your dream into agriculture and allied sciences courses. Okay, so ಇದ್ರ ಬಗ್ಗೆ ಇಷ್ಟು ಇವತ್ತು ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ವಿ ವಿಲ್ ಗೋ ಟು ಫರ್ದರ್ ಆರ್ ವಿ ವಿಲ್ ವೈಂಡ್ ಅಪ್. ಓಕೆ, ಎನಿಥಿಂಗ್ ಎಲ್ಸ್? ನೆಗೆಟಿವ್ ಮಾರ್ಕ್ಸಿಂಗ್ ಇರಲ್ಲ, ನೆಗೆಟಿವ್ ಮಾರ್ಕ್ ಇರಲ್ಲ ಇದಕ್ಕೆ. ಯಾವುದೇ ತರ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನನ್ನ ರ್ಯಾಂಕಿಂಗು ಅರೌಂಡ್ ಸಮಥಿಂಗ್ ಅರೌಂಡ್ ಇನ್ ವಿದಿನ್ 100, ಟಾಪ್ 100 ಅಲ್ಲೇ ಇತ್ತು. ಹಾಗಾಗಿ ನನಗೆ BSc ಅಗ್ರಿನೇ ಸಿಕ್ತು. JKVK ಕ್ಯಾಂಪಸ್ಸೇ ಸಿಕ್ತು, ಫಸ್ಟ್ ರೌಂಡ್ ಅಲ್ಲೇ ಸಿಕ್ತು. ಜನರಲ್ ಇದ್ರಲ್ಲಿ ಸಿಗ್ಲಿಲ್ಲ, ಪ್ರಾಕ್ಟಿಕಲ್ ಅಗ್ರಿ ಕೋಟಾ ಇದ್ರಲ್ಲಿ ನನಗೆ ಸಿಕ್ತು. ಸೊ BSc ಅಗ್ರಿ ಅಥವಾ BSc ಅಲೈಡ್ ಸೈನ್ಸ್ ಯಾವುದೇ ತಗೊಳ್ಳಿ, ಫಾರೆಸ್ಟ್ರಿನೂ ತಗೊಳ್ಳಿ, ನಿಮ್ ಲೈಫ್ ಸೆಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಅವಕಾಶಗಳು ತುಂಬಾ ಇದಾವೆ, ಅಪರ್ಚುನಿಟಿ ಸಿಕ್ಕಾಪಟ್ಟೆ ಇದಾವೆ. ಈಗ ನಾನ್ ಸ್ವತಃ ಹೇಳ್ತಿದ್ದೀನಿ, ನಾವು ಕೃಷಿ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ AO ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ. 945 ಪೋಸ್ಟ್. ಇದಕ್ಕೆ ಇಲ್ಲ ಅಂದ್ರೂ 1,000 ಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮಲ್ಲಿ, ಟ್ರೈನಿಂಗ್ ತಗೊಳ್ತಿದ್ದಾರೆ, ಕೋಚಿಂಗ್ ತಗೊಳ್ತಿದ್ದಾರೆ. ಸೊ ಐ ಆಮ್ ಅ ಪಾರ್ಟ್ ಆಫ್ ದಟ್ ಟೀಮ್. ಸೊ ಹಾಗಾಗಿ ನಾನು BSc ಅಗ್ರಿ ಮಾಡಿರೋದ್ರಿಂದ ನನಗ್ ಗೊತ್ತಿದೆ, ಕಂಪ್ಯಾರಿಟಿವ್ಲಿ ಮೆಡಿಕಲ್ ಸಿಗ್ಲಿಲ್ಲ, ವೆಟರ್ನರಿ ಸಿಗ್ಲಿಲ್ಲ ಅಂದ್ರೆ BSc ಅಗ್ರಿ ಕಡೆ ಹೋಗೋದು ಬೆಸ್ಟ್ ಆಪ್ಷನ್. ಸೊ ಹಾಗಾಗಿ ಲೈಕ್ ಈ 20 ಡೇಸ್ ಏನಿದೆ,
ನೀವು ಒಂದು ಕರೆಕ್ಟ್ ಆಗಿ ಎಫರ್ಟ್ಸ್ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ವಿ ವಿಲ್ ಹೆಲ್ಪ್ ಯು. ಇಫ್ ಯು ಆರ್ ಸೀರಿಯಸ್, ವಿಲ್ ಬಿ ಡಬಲ್ ಸೀರಿಯಸ್ ಟು ವರ್ಕ್ ವಿತ್ ಯು. ಓಕೆ. ಡೈರಿ ಟೆಕ್ನಾಲಜಿನೂ ತುಂಬಾ ಒಳ್ಳೆ ಸ್ಕೋಪ್ ಇದೆ. ನೀವು ಗೊತ್ತಿಲ್ಲ, ಪ್ರೈವೇಟ್ ಸೆಕ್ಟರ್ಸ್ ಅಲ್ಲೆಲ್ಲ 20 ಲಕ್ಷ 30 ಲಕ್ಷ ಪ್ಯಾಕೇಜ್ ತಗೊಂತಾರೆ ಪರ್ ಆನಮ್. ಆಯ್ತಾ? ಸೊ 2 ಲಕ್ಷ 2.5 ಲಕ್ಷ ತಿಂಗಳ ದುಡಿತಿದ್ದಾರೆ ನಮ್ಮ ಫ್ರೆಂಡ್ಸ್. ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಫ್ರಮ್ NDRI, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. BSc ಆಗಿದ ತಕ್ಷಣ JRF ಅಂತ ಒಂದು ICR JRF ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದು ನಂದು ಆಲ್ಮೋಸ್ಟ್ 42nd ರ್ಯಾಂಕ್ ಇತ್ತು, ಆಲ್ ಇಂಡಿಯಾ 42nd ರ್ಯಾಂಕ್ ಇತ್ತು. ದಟ್ಸ್ ಹೌ ಐ ಗಾಟ್ NDRI. ಅಲ್ಲಿ ಅಷ್ಟೇ ನಿಮ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಹೈಯರ್ ಎಜುಕೇಶನ್ ಹೋಗ್ತೀರಾ ಅಂದ್ರೆ ನೀವು SRF ಮಾಡ್ಕೊಂಡು PhD ಮಾಡ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಅಪರ್ಚುನಿಟೀಸ್ ಇದಾವೆ. ಪುಟ್ಟು ಅಷ್ಟೇನ್ ಜಾಸ್ತಿ ಆಗಲ್ಲ ಕಂಪೇರ್ ಟು ನೀವು ಪ್ರೈವೇಟ್ ಇದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಬರೋಷ್ಟು ಔಟ್ಪುಟ್ ಬರಲ್ಲ ಇಲ್ಲಿ. ಸೊ ನಿಮಗೆ 800 to 1000 ಸ್ಟೂಡೆಂಟ್ಸ್ ಬರ್ಬೋದು ಪರ್ ಇಯರ್. ಆಲ್ಮೋಸ್ಟ್ ಎಲ್ಲರೂ ಆಕ್ಯುಪೈಡ್ ಆಗ್ಬಿಡ್ತಾರೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ. ಸಿಕ್ಕಾಪಟ್ಟೆ ಅಪರ್ಚುನಿಟೀಸ್ ಅಂತೂ ಇದಾವೆ. ಯಾರು ಅಷ್ಟೇ ನೀವು ಕೇಳಿ ಅಗ್ರಿ ಮಾಡಿ ಮನೆಯಲ್ಲಿ ಕೂತ್ಕೊಂಡಿರೋರಂತೂ ಹಿಸ್ಟ್ರಿಯಲ್ಲೇ ಇಲ್ಲ. ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಆಪರ್ಚುನಿಟೀಸ್. ನಿಮ್ ಜಾಬ್ ಸಿಗ್ಲಿಲ್ಲ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಇಫ್ ಯು ಹ್ಯಾವ್ ಅ BSc ಅಗ್ರಿ ಆರ್ ಸಂಬಡಿ, ಇಫ್ ಯುವರ್ ಫ್ರೆಂಡ್ಸ್ ಆರ್ ಹ್ಯಾವ್ ಡನ್ BSc ಅಗ್ರಿ, ಡೆಫಿನೆಟ್ಲಿ ವಿಲ್ ರೆಫರ್ ಫಾರ್ ದೆಮ್. ಓಕೆ. ಸಿಕ್ಕಾಪಟ್ಟೆ ಆಪರ್ಚುನಿಟಿ ಇದೆ. ಎಕ್ಸಾಮ್ ನೋಡಿ 28ಕ್ಕಿತ್ತು. ಇದು ಒಂದು ಇಂಪಾರ್ಟೆಂಟ್ ಡೇಟ್ ನೆನ್ಪಿಟ್ಕೊಳ್ಳಿ. ಸೊ 28ಕ್ಕಿತ್ತು ಏಪ್ರಿಲ್. ಈಗ ನಿಮಗೆ ಮೇ 9th ಮಾಡಿದ್ದಾರೆ. ಓಕೆ. ಸೊ ಆಲ್ಮೋಸ್ಟ್ 20 ಡೇಸ್ ನಾನು ಅಂತ ಹೇಳಿದೆ. ಈ ಡೇಟ್ ನ ನೆನ್ಪಿಟ್ಕೊಳ್ಳಿ, 9th ಮೇ. 9th ಮೇಗೆ ಡೇಟ್ ಮಾಡಿದ್ದಾರೆ. ಹಾಗಾಗಿ ಆದಷ್ಟು ನೀವು ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಮಾಡ್ಕೊಳ್ಳಿ. CET ಬರ್ದಿರ್ತೀರಾ, CET ಆಗಿದ ತಕ್ಷಣ ನೀವು ಈಗ ಒಳ್ಳೆ ಅವಕಾಶ ಇದೆ. ನಮ್ಮ ಇನ್ಸ್ಟಿಟ್ಯೂಟ್ ಬಂದು ವಿಜಯನಗರ, ಬೆಂಗಳೂರು. ಸೊ ಇಲ್ಲಿಗೆ ಬರ್ಬೋದು. ಥಿಯರಿ ಕ್ಲಾಸಸ್ ಮಾಡ್ತೀವಿ. ನೀವು ಆನ್ಲೈನ್ ಜಾಯ್ನ್ ಆಗಂಗಿದ್ರು ನೀವು ಜಾಯ್ನ್ ಆಗಿ ಫ್ರೀ ಆಗಿ ಇದು ಮಾಡ್ತೀವಿ. ಸೊ ಐ ರಿಕ್ವೆಸ್ಟ್ ನೀವು ಪ್ರಾಕ್ಟಿಕಲಿ ಬಂದು ಮಾಕ್ ಟೆಸ್ಟ್ ತಗೊಳೋದಾಗ್ಲಿ, ಫೀಲ್ಡ್ ವಿಸಿಟ್ ಜಾಯ್ನ್ ಆಗೋದಾಗ್ಲಿ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಇವನ್ ಈ ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿರ್ತಾರೆ ನೋಡಿ, ಈಗ ಫಸ್ಟ್ ಇಯರ್ UG ಮಾಡ್ತಿರ್ತಾರೆ, ಟಾಪರ್ಸ್ ಇರ್ತಾರೆ, ಅಗ್ರಿಕಲ್ಚರ್ ಕೋಟಾದಲ್ಲಿ ಟಾಪರ್ಸ್ ಇರ್ತಾರೆ. ವೆಟರ್ನರಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ವೆಟರ್ನರಿ ಸೈನ್ಸಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಗ್ರಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಅವರು ಬಂದು ನಿಮಗೆ ಕೆಲವೊಂದು ಅವ್ರ ಸಜೆಷನ್ ಫೀಡ್ಬ್ಯಾಕ್ಸ್ ಎಲ್ಲ, ಅವ್ರು ಯಾವ ತರ ಪ್ರಿಪರೇಷನ್ ಮಾಡಿದ್ರು, ಯಾವ ತರ ಸ್ಪೆಸಿಮನ್ಸ್ ಇತ್ತು, ಏನೇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ವು, ಯಾವ ತರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನೆಲ್ಲ ನಿಮ್ಗೂ ಎಕ್ಸ್ಪ್ಲೈನ್ ಮಾಡಿ ಹೆಲ್ಪ್ ಮಾಡ್ತಾರೆ. ಬಟ್ ನಮ್ಗೇನಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ರಿಸಲ್ಟ್. ನನಗೆ ರಿಸಲ್ಟ್ ಮಾತ್ರ ಬೇಕು. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ನಿಮ್ಮಲ್ಲಿ ಯಾರಾದ್ರೂ ಬರ್ತಾರಲ್ಲ, 5 ಜನ 10 ಜನ 200 ಜನ ಬರ್ಲಿ, ಯಾರನ್ನ ಬರ್ಲಿ, ಬಟ್ ಎಲ್ರದ್ದು ರಿಸಲ್ಟ್ ನನಗ್ ಬೇಕು. ಅದಕ್ಕೆ ನಾವು ವರ್ಕ್ ಮಾಡ್ತಿದ್ದೀವಿ. ನಾವು ಎಷ್ಟು ವರ್ಕ್ ಮಾಡ್ತಿದ್ದೀವಿ, ನೀವು ಅದ್ರಲ್ಲಿ 50% ಅಷ್ಟು ಎಫರ್ಟ್ಸ್ ಆಗ್ಬಿಟ್ರು, ಐ ವಿಲ್ ರೈಟ್ ಅಂಡ್ ಗಿವ್ ಯು, ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿ BSc ಅಗ್ರಿ ಕೋಟಾ ಸೀಟ್ ಅಂಡ್ ಯು ವಿಲ್ ಬಿ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್. ಅಲ್ವಾ? ಕಂಪ್ಯಾರಿಟಿವ್ಲಿ ನೀವು, ನಾನು ಬೇರೆ ಇದಕ್ಕೆ ಡಿಪೇಟ್ ಮಾಡ್ತಿಲ್ಲ, ಬಟ್ ಸ್ಕೋಪ್ ಇದೆ. ಅಗ್ರಿಕಲ್ಚರ್ ಇದಕ್ಕೆ ಸ್ಕೋಪ್ ಇದೆ. ನಿಮ್ ಬಹಳ ಕಡೆ ಎಷ್ಟು ಫೀಲ್ಡ್ಸ್ ವೈಡ್ ಆಗುತ್ತಂದ್ರೆ ನೀವು ಯು ಕಾಂಟ್ ಈವನ್ ಇಮ್ಯಾಜಿನ್. ಅಷ್ಟು ಆಪರ್ಚುನಿಟೀಸ್ ಬರ್ತವೆ ನಿಮ್ಗೆ. ಸೊ ಹಾಗಾಗಿ ನೀವು ಆದಷ್ಟು ಎಫರ್ಟ್ಸ್ ಹಾಕಿ. ಸೊ ಇಫ್ ಎನಿಥಿಂಗ್ ಇಸ್ ದೇರ್, ರ್ಯಾಂಕ್ ಎಲ್ಲ GK ವಿಕೆ ಎಷ್ಟು ಬರಬೇಕು ರ್ಯಾಂಕು, ಅದೆಲ್ಲ ಡಿಪೆಂಡ್ಸ್ ಆನ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ಯುವರ್ ಮಾರ್ಕ್ಸ್ ಅಂಡ್ ಆಲ್. ಸೊ ಈಗ ನಾವು ಸದ್ಯಕ್ಕೆ ಒಂದೇ ಫೋಕಸ್ ಮಾಡೋಣ. ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ತರ ತಯಾರಿ ಮಾಡಬೇಕು, ಈ 20 ದಿನ ನಾವು ಯಾವ ತರ ಕೂತ್ಕೊಂಡು ಓದ್ಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಚರ್ಚೆ ಮಾಡೋಣ. ರ್ಯಾಂಕ್ ಎಲ್ಲ ನಮ್ ಕೈಯಲ್ಲಿಲ್ಲ, ಸೀಟ್ ಸಿಗೋದೆಲ್ಲ ನಮ್ ಕೈಯಲ್ಲಿಲ್ಲ. ನಮ್ ಕೈಯಲ್ಲಿ ಇರೋದೇನು ಎಫರ್ಟ್ಸ್ ಹಾಕೋದಷ್ಟೇ. ಎಫರ್ಟ್ಸ್ ಅಂತೂ ನಾವು ಹಾಕೋಣ, ಬಿಟ್ಟಿದೆಲ್ಲ ದೇವ್ರ ಮೇಲೆ ಅಷ್ಟೇ. ಸೊ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಿಸ್ 20 ಡೇಸ್ ಟು ಗೆಟ್ ಇನ್ ಟು ದಿ ಸೀಟ್. ನಿಮ್ಮಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮ್ ಫ್ರೆಂಡ್ಸ್ ಮತ್ತೆ BSc ಅಗ್ರಿ ಹೋಗಿ ಬೇರೆ ನಾನ್ BSc ಹೋದ್ರೆ, ಸೊ ವಿಲ್ ಫೀಲ್ ದಟ್ ಕಂಪ್ಯಾರಿಸನ್. BSc ಅಗ್ರಿ ಓದೋ ಟೈಮಲ್ಲಿ ನಿಮ್ ಸಿಕ್ಕಾಪಟ್ಟೆ ನಾಲೆಡ್ಜ್ ಗೇನ್ ಆಗುತ್ತೆ. ಜಸ್ಟ್ ನೀವು ಫಾರ್ಮಿಂಗ್ ರಿಲೇಟೆಡ್ ಓದಲ್ಲ ಅಲ್ಲಿ. ಸೋಷಿಯಾಲಜಿ ಓದ್ತೀರಾ, ಪಾಲಿಟಿ ಓದ್ತೀರಾ, ವೆರಿ ಡೈವರ್ಸ್, ಎಕನಾಮಿಕ್ಸ್ ಓದ್ತೀರಾ. ಸೊ ಹಾಗಾಗಿ ನಿಮ್ಗೆ ನಾಲೆಡ್ಜ್ ವೈಸು ಅಷ್ಟೇ ತುಂಬಾ ನಾಲೆಡ್ಜ್ ಗೇನ್ ಆಗುತ್ತೆ. ಅಂಡ್ 4 years ಡಿಗ್ರಿ ಇರೋದ್ರಿಂದ ನಿಮಗೆ ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಇಫ್ ಯು ಗೆಟ್ ಇನ್ ಟು ಕಾಲೇಜ್. ಓಕೆ. ಯಾ. ಸೊ ಸೊ
ನಿಮ್ಗೆ ಏನೇ ಡೌಟ್ಸ್ ಇದ್ರೂನು ಲೈಕ್ ಯು ಕ್ಯಾನ್ ಕಾಂಟ್ಯಾಕ್ಟ್ 8050 7380. ದಿಸ್ ಇಸ್ ಅವರ್ 9380 official contact number. You can take and you can contact, and do come for the classes, and do come for the field visits, do come for the mock test. So we will definitely crack the practical exam within the given time. So hope we could able to uh, uh, hope we could able to tell whatever we wanted to tell. So ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, otherwise we will wind up. Okay, so we are there, our experts are there, so our faculty will be there, we will be helping you. So you come and just register yourself, and you take these facilities at a free of cost. So okay, so remember, this is the first comer first preference for the 50 students. ಸೊ ಮತ್ತೆ ಸರ್ ನಾಳೆ ಬರ್ತೀನಿ ನನಗಿಲ್ಲ ಅಂದ್ರು, ಅಂಡ್ ವಿ ಆರ್ ಸ್ಟಾರ್ಟೆಡ್ ವಿತ್ ದ ಲಿಮಿಟೆಡ್ ಸ್ಟೂಡೆಂಟ್ಸ್ ಓನ್ಲಿ. ಸೊ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಈ ಆಪರ್ಚುನಿಟಿ ಕೊಡ್ತೀವಿ. ಸೊ ವಿ ವಾಂಟೆಡ್ ಟು ಫೋಕಸ್ ಆನ್ ದಿ ಕ್ವಾಲಿಟಿ, ನಾಟ್ ಆನ್ ದಿ ಕ್ವಾಂಟಿಟಿ. ಸೊ 50 ಸ್ಟೂಡೆಂಟ್ಸ್ ಫ್ರೀ ಆಗಿ ನಾವು ಇಟ್ಟಿದ್ದೀವಿ. ತಾವೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಳಿ. ಬಂದು ಕ್ಲಾಸಸ್ಸು ಕೇಳಿ. ಥಿಯರಿ ಮೊದಲು ಥಿಯರಿ ತಿಳ್ಕೊಂಡ್ಮೇಲೆ ಪ್ರಾಕ್ಟಿಕಲಿ ಅದನ್ನ ಅಪ್ಲಿಕೇಶನ್ ಮಾಡೋದು ಈಸಿ ಆಗ್ಬಿಡುತ್ತೆ. ಹಾಗಾಗಿ ಸೊ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಓಕೆ, ಸೊ ಫೈನ್. ಎಲ್ಲ ಆನ್ಲೈನ್ ಕ್ಲಾಸಸ್ಸು ರಿಲೇಟೆಡ್ ಎಲ್ಲ ಹೇಳ್ತಾರೆ. ಸೊ ಆ್ಯಪ್ ಇರುತ್ತೆ, ಆ್ಯಪ್ ಲಿಂಕ್ ಕಳಿಸ್ತೀವಿ, ಅಲ್ಲಿ ಲಾಗಿನ್ ಆಗಿ. ಸೊ ಯು ವಿಲ್ ಗೆಟ್ ಆನ್ಲೈನ್ ಕ್ಲಾಸಸ್ ದೇರ್. ಸೊ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಬಟ್ ಫಾರ್ ದಿ ಪ್ರಾಕ್ಟಿಕಲ್ ವಿಸಿಟ್ಸ್ ಅಂಡ್ ಆಲ್, ಮಾಕ್ ಟೆಸ್ಟ್ ಅಂಡ್ ಆಲ್, ಸೊ ಯು ಹ್ಯಾವ್ ಟು ಆನ್ಲೈನ್ ಆಲ್ಸೋ ಯು ಕ್ಯಾನ್ ಟೇಕ್, but field visit it is not possible. We will try to give some of the videos whichever we will take, but prefer ಮಾಡಿ ಆಫ್ಲೈನ್ ಬರೋದಕ್ಕೆ. ಆನ್ಲೈನು ಅವಕಾಶ ಇರುತ್ತೆ, ಆನ್ಲೈನ್ ಅಲ್ಲೂ ಅಷ್ಟೇ ನಿಮ್ಗೆ ಫೀಲ್ಡ್ ವಿಸಿಟ್ಸ್ ಎಲ್ಲ, ಬಟ್ ಅಷ್ಟು ನಿಮ್ಗೆ ಎಫೆಕ್ಟಿವ್ ಇರಲ್ಲ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ಓಕೆ, ಫೈನ್. ಸೊ ಇದಷ್ಟು ಮಾಹಿತಿ ಕೊಡ್ಬೇಕು ಅನ್ಕೊಂಡಿದ್ದೆ. ಬೇರೆ ಏನಾದ್ರೂ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಭೇಟಿ ಆಗ್ಬೋದು. And also my request, please tell your friends this. There is a such initiative started by the person who himself has qualified this exam. Okay, so hope you can reach this message to your friends as well. So okay, and if anything is there, please let me know. ಯಾ, ಮಾಕ್ ಟೆಸ್ಟ್ ಆಲ್ಸೋ ವಿ ವಿಲ್ ಕಂಡಕ್ಟ್ ಆನ್ಲೈನ್. ಫೋಟೋಸ್ ಎಲ್ಲ ಹಾಕ್ತಿವಿ, ಐಡೆಂಟಿಫಿಕೇಶನ್ ಮಾಡೋದಿರುತ್ತೆ. ಸೊ ಆನ್ಲೈನ್ ಆಫ್ಲೈನ್ ಎರಡೂ ಅವೈಲಬಲ್ ಮಾಡ್ಕೊಡ್ತೀವಿ. ಓಕೆ, ಸೊ ಫಾರ್ ದಟ್ ಯು ಪ್ಲೀಸ್ ಕಾಂಟ್ಯಾಕ್ಟ್ ಅಂಡ್ ರಿಜಿಸ್ಟರ್ ಯುವರ್ ಸೆಲ್ಫ್ ವಿತ್ ಅವರ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಐ ಥಿಂಕ್ we have discussed much regarding this. We can wind up. Thank you so much.